ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದು ನಮ್ಮ ಮನೆಯಲ್ಲಿ ಶಿವರಾತ್ರಿ ಸ್ಪೆಷಲಿಗೆ ಉಪವಾಸಕ್ಕೆ ಮಾಡ್ತಾರೆ. ಇದು ಅಕ್ಕಿ ಮಣ್ಣಿ ಮತ್ತು ಬದನೆಕಾಯಿ ಚಟ್ನಿಯನ್ನು ರೆಸಿಪಿ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 1 ಲೋಟ ಅಕ್ಕಿ ಮತ್ತು ಅದಕ್ಕೆ ಸ್ವಲ್ಪ 1 ಕಾಯಿ ಮತ್ತು ಅರ್ಧ ಕಪ್ಪು ಬೆಲ್ಲ ತಗೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಮಿಕ್ಸಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಏಲಕ್ಕಿ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ಅದು ನಿಮ್ಮ ಇಷ್ಟ ಚಾಯ್ಸು. ಇದನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ತುಂಬಾ ಪೇಸ್ಟ್ ಆಗಬಾರ್ದು, ನಾರ್ಮಲಾಗಿ ತರಿಯಾಗಿ ಅಂದರೆ ಜಾಸ್ತಿ ತರಿಯಾಗಿಯೂ ಇರಬಾರ್ದು. ಇದನ್ನು ಈ ರೀತಿ ಕಡ್ಕೊಳ್ಬೇಕು. ಒಂದು ದಪ್ಪ ತಳದ ಪಾತ್ರೆ, ಈ ರೀತಿ ದಪ್ಪ ತಳದ ಪಾತ್ರೆಯಲ್ಲಿ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಾಂದರೆ ಅದು ಸ್ವಲ್ಪ ಅಡಿ ಹಿಡಿಯುತ್ತೆ. ಅದಕ್ಕೋಸ್ಕರ ದಪ್ಪ ತಳ ಪಾತ್ರೆ ಇದ್ದರೆ ಯೂಸ್ ಮಾಡಿಕೊಳ್ಳಿ. ಅದಕ್ಕೆ ಹಾಕಿ ಇವಾಗ ಬೇಕಾಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಳಿ. ಸ್ವಲ್ಪ ನೀರಾಗಿ ಇರಬೇಕು, ಇದು ಫುಲ್ ನೀರಾಗಿ ಇರಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಬರಬೇಕು. ಇಷ್ಟು ನೀರಾಗಿ ಇರಬೇಕಾಗುತ್ತೆ. ನಾವು ನೀರು ದೋಸೆಗೆ ಮಾಡ್ತೀವಲ್ಲ, ಆ ರೀತಿ ಅದಕ್ಕಿಂತನೂ ಸ್ವಲ್ಪ ನೀರಾಗಿ ಬರಬೇಕು. ಈ ರೀತಿ ನೀರಾಗಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಇದನ್ನು ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಕೈ ಬಿಡದೆ ನಾವು ತಿರ್ಸ್ತಾನೆ ಇರಬೇಕು. ಕೈ ಬಿಟ್ಟರೆ ಅದು ಮುದ್ದೆ ಆಗುತ್ತೆ, ಅಡಿ ಹಿಡಿಯುತ್ತೆ. ಅದಕ್ಕೋಸ್ಕರ ಕೈ ಬಿಡದೆ ಇದನ್ನು ತಿರ್ಸ್ತಾನೆ ಇರಬೇಕಾಗುತ್ತೆ. ಅದು ನಿಧಾನವಾಗಿ ಗಟ್ಟಿಯಾಗ್ತಾ ಬರ್ತದೆ. ಕೈ ಬಿಡದೇ ತಿರ್ಸ್ಕೊಳ್ತಾನೇ ಇರಬೇಕಾಗುತ್ತೆ. ಅದಕ್ಕೆ ಸ್ವಲ್ಪನೇ ನಾನು 2 ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ತಿರ್ಸ್ತಾನೆ ಇರಬೇಕು. ಅದು ತಳ ಬಿಡುವ ತನಕ ತಿರ್ಸ್ತಾನೆ ಇರಬೇಕಾಗುತ್ತೆ. ಇವಾಗ ನೋಡಿ, ತಳ ಬಿಡ್ತಾ ಇದೆ. ಇದು ಇವಾಗ ರೆಡಿಯಾಗಿದೆ. ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು. ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಬಾಳೆ ಎಲೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ತುಪ್ಪ ಹಾಕಿ ಇವಾಗ ರೆಡಿಯಾಗಿರುವ ಅಕ್ಕಿ ಮಣಿಯನ್ನು ಅದರ ಮೇಲೆ ಹಾಕಿ ಸೆಟ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಸೆಟ್ ಮಾಡಲಿಕ್ಕೆ 1 ಸ್ಪೂನ್ ಸಹಾಯದಿಂದ ಎಣ್ಣೆ ಹಚ್ಕೊಂಡು ಅಥವಾ ತುಪ್ಪ ಹಚ್ಕೊಂಡು ಅದರಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಇಷ್ಟು ಕ್ಲಿಯರಾಗಿ ಸೆಟ್ ಮಾಡಿ ಇಡಬೇಕಾಗುತ್ತೆ. ಇದನ್ನು ಒಂದು 15 ಮಿನಿಟಲ್ಲಿ ರೆಡಿ ಆಗುತ್ತೆ. ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ಚೆನ್ನಾಗಿ ಒಂದು ಚಟ್ನಿ ರೆಡಿ ಮಾಡ್ತೀನಿ. ಅದು ಬದನೆಕಾಯಿ, ಈ ರೀತಿ ಸುಟ್ಟ ಬದನೆಕಾಯಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಅದನ್ನು ಮಾಡಲಿಕ್ಕೆ 1 ಬದನೆಕಾಯಿ ಮತ್ತು 1 ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಹಸಿಮೆಣಸು, ಬೆಳ್ಳುಳ್ಳಿ ಇದಿಷ್ಟನ್ನು ನಾನು ಸುಟ್ಕೊಳ್ತೀನಿ ಚೆನ್ನಾಗಿ. ಅದರ ಸಿಪ್ಪೆ ಎಲ್ಲ ತೆಗೆದು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಪಲ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಅದಕ್ಕೆ ಏನೆಲ್ಲ ಹಾಕ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬದನೆಕಾಯಿ ಮತ್ತು ಟೊಮೆಟೊ, ಈರುಳ್ಳಿ, ಹಸಿಮೆಣಸು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಸಣ್ಣ ಗಾತ್ರದ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪನೇ ಸ್ವಲ್ಪ ಸಣ್ಣ ಕಪ್ಪಲ್ಲಿ 1 ಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನೀರು ಹಾಕದೇ ಇದನ್ನು ನಾವು ಮಿಕ್ಸಿಗೆ ಹಾಕಬೇಕು. ನೀರು ಹಾಕ್ಕೊಳ್ಬಾರ್ದು, ಯಾಕೆಂದರೆ ಬದನೆಕಾಯಲ್ಲಿ ಆಲ್ರೆಡಿ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಈ ರೀತಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸ್ವಲ್ಪ ಸಾಲ್ಟ್ ಕಮ್ಮಿ ಆಗಿದೆ ಅಂತ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಳ್ಳಿ. ಪರ್ಫೆಕ್ಟಾಗಿ ಬಂದಿದೆ. ಇದು ಅಕ್ಕಿ ಮಣ್ಣಿ ಜೊತೆಗೆ ಕಾಂಬಿನೇಷನ್ ತುಂಬಾ ಟೇಸ್ಟಿಯಾಗಿರುತ್ತೆ. ಬದನೆಕಾಯಿ ಚಟ್ನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ನಮ್ಮ ಮಣ್ಣಿ ಸೆಟ್ಟಾಗಿದೆ ಅಂತ ನೋಡೋಣ. ಮಣ್ಣಿಗೆ ಚೆನ್ನಾಗಿ ಸೆಟ್ಟಾಗಿದೆ. ಇದು ಆಲ್ರೆಡಿ 15 ಮಿನಿಟ್ ಕಂಪ್ಲೀಟ್ ಆಗಿದೆ ನೋಡಿ. ಕ್ಲಿಯರಾಗಿ ಈಗ ಕಟ್ ಮಾಡಲಿಕ್ಕೆ ಬರ್ತಾ ಇದೆ. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ಇನ್ನೊಂದು ಪ್ಲೇಟಲ್ಲಿ ನಾನು ಕೂಡ ಹಾಕಿದ್ದೀನಿ. ಅದನ್ನು ಯಾವ ರೀತಿ ಹಾಕಿದ್ದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸಾಫ್ಟಾಗಿ ಕೂಡ ಬಂದಿದೆ. ಇದು ಬದನೆಕಾಯಿ ಚಟ್ನಿಯ ಜೊತೆ ತಿನ್ನಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ನಮ್ಮ ಮನೆಯಲ್ಲಿ ಶಿವರಾತ್ರಿ ಸ್ಪೆಷಲ್ ಉಪವಾಸದ ದಿನ ವರ್ಷಂಪ್ರತಿ ಮಾಡ್ತಾರೆ. ಇದನ್ನು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಮತ್ತು ಹೆಲ್ದಿ ಕೂಡ ಇರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿದೆ ಟೇಸ್ಟ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ ಯಾರು ಮೊದಲ ಸಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಹೊಸ ಥರದ ರೆಸಿಪಿಯೊಂದಿಗೆ ನಿಮಗೆ ಮತ್ತೆ ಸಿಗ್ತೀನಿ ನಾನು. ಅಲ್ಲಿ ತನಕ ಥ್ಯಾಂಕ್ ಯು. ಬಾಯ್ ಆಲ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.